ನಾವು ಮೊದಲನೇದಾಗಿ ದಾಳಿ ಮಾಡೋದಿಲ್ಲ. ನಾವೇನು ಅಕ್ರಮವಾಗಿ ನಡೀತಾ ಇರುತ್ತೆ ಅದನ್ನ ತಡೆಗಟ್ತಾ ಇದೀವಿ. ತಡೆಗಟ್ಟೋದೇ ದಾಳಿ ಅಂತ ಹೇಳಿದೆ ನಾನು. ಆ ರೀತಿ ದಾಳಿ ಅಲ್ಲ. ನಾವು ಈಗ ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಅಕ್ರಮವಾಗಿ ಹೋಗಿ ಹಿಡಿದ್ರ ಅಂತಾರೆ. ನಾವು ಅಕ್ರಮವಾಗಿ ಹೋಗುದಿಲ್ಲ, ಕಾನೂನು ರೀತಿಯಾಗಿ ಹೋಗ್ತಾ ಇರ್ತೀವಿ. ಅದನ್ನ ಅಧಿಕಾರಿಗಳು ಕಾನೂನು ವಿರುದ್ಧವಾಗಿ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ನಾವು ಆ ರೀತಿ ಮಾಡೋದಿಲ್ಲ. ಅದನ್ನ ಪ್ರಾಣಿದು ಹಾಲು ಅದ್ರದ್ದು ಎಲ್ಲ ಉತ್ಪಾದನೆ ತಗೋತಾರ. ಅದು ವಯಸ್ಸಾದ ಕಡೆ ಅವರು ಕಟಗರಿಗೆ ಕೊಡ್ತಾರ. ಅದನ್ನ ಆ ಥರ ಆಗಬಾರ್ದು. ರೈತರಿಗೂ ಮನವಿ ಮಾಡ್ಕೋತೀವಿ. ರೈತರು ಕಟಗರಿಗೆ ಯಾರಿಗೂ ಕೊಡೋಬೇಡ್ರಿ. ಬಕ್ರೀದ್ ಹಿನ್ನೆಲೆಯಲ್ಲಿ ಗೋವುಗಳ ಅಕ್ರಮ ಸಾಗಾಣಿಕೆ ನಡೀತಾ ಇದೆ. ಹಾಗೆ ಗೋವುಗಳ ಅಕ್ರಮವಾಗಿ ಅವುಗಳನ್ನು ಬೇರೆ ಬೇರೆ ಕಡೆ ರಫ್ತು ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ನಮಗೆ ಶ್ರೀರಾಮ ಸಂಘಟನೆಯ ಅನೇಕ ಯುವಕರು ನಮ್ಮ ಜೊತೆ ಇದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ತಾವು ಈ ಗೋವುಗಳ ಅಕ್ರಮ ಸಾಗಾಣಿಕೆ ಸಂಬಂಧಪಟ್ಟಂತೆ ಬಕ್ರೀದಲ್ಲಿ ಹೆಚ್ಚೆಚ್ಚು ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ಸದ್ಯ ಏನು ಹೇಳ್ತೀರಿ ಅನ್ನುವಂಥದ್ದು? ಬಕ್ರೀದ್ ಹಬ್ಬದ ಹಿನ್ನೆಲೆ ಏನು ಗೋ ಹತ್ಯೆ ಆಗ್ತಾ ಇದೆ, ರಾಜ್ಯ ಸರ್ಕಾರ ಅದನ್ನು ತಡೆಗಟ್ಟಬೇಕು. ನಾವು ಈಗ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ, ಡಿ ಸಿ ಅವ್ರಿಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಏನು ಕ್ರಮಗಳಿದ್ರು ಕೈಗೊಳ್ಬೇಕು. ಎಲ್ಲ ಪಶುಸಂಗೋಪನೆ ಇಲಾಖೆಯವರು ಹಾಗೂ ಸ್ಥಳೀಯ ಮಟ್ಟದ ಇಲಾಖೆಯವರು ಸೇರಿ ಚೆಕ್ ಪೋಸ್ಟ್ಗಳನ್ನ ರಚಿಸಿ ಗೋಗಳನ್ನ ಏನು ತೊಗೊಂಡು ಹೋಗ್ತಾ ಇದ್ದಾರೆ ವಾಹನಗಳನ್ನ ಅವನನ್ನು ಹಿಡಿದು ಕ್ಯಾಟ ಏನು ಕಾನೂನು ಕ್ರಮ ಇದೆ ಅದನ್ನು ಕೈಗೊಳ್ಬೇಕಾಗಿ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಮುಂದೆ ಏನು ಸರ್ಕಾರ ಕ್ರಮ ಕೈಗೊಳ್ಬೇಕು ಅನ್ನೋದು ನೋಡೋಣ. ಹಾಗಾಗಿ ಕಾರ್ಯಕರ್ತರು ಹಿಡಿತಾರೆ ಅವ್ರ ಮೇಲೆ ಒಳ್ಳೆ ರೀಕೌಂಟರ್ ಕೇಸನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ಸರ್ಕಾರಗಳು ಈಗ ಮಾಡ್ತಾ ಇವೆ. ಈಗ ಜಿಲ್ಲಾಧಿಕಾರಿಗಳು ಏನು ಮನವಿಗೆ ಏನು ಸ್ಪಂದನೆ ನೀಡಿದೆ? ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನಾವೇನನ್ನು ಬರ್ಕೊಟ್ಟಿದ್ದೀವಿ ಅದನ್ನ ಪೂರೈಸ್ತೀವಿ ಅಂತ ಹೇಳಿದ್ದಾರೆ ನಮಗೆ. ಯಾಕಂದರೆ ಈಗ ಈ ಗೋವುಗಳ ಅಕ್ರಮ ಸಾಗಾಣಿಕೆ ಸಂಬಂಧಪಟ್ಟಂತೆ ನಾವೆಲ್ಲ ಈ ಗೋವುಗಳ ಏನು ಅಕ್ರಮ ಏನು ನಡೀತಾ ಇರುತ್ತೆ ಅಲ್ಲೆಲ್ಲ ದಾಳಿ ಮಾಡಿರ್ತಾರೆ. ಶ್ರೀರಾಮ ಸೇನೆ ಅನೇಕ ಯುವಕರು ದಾಳಿ ಮಾಡಿರ್ತಾರೆ. ಮಾಡಿ ಅವುಗಳೆಲ್ಲ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿ ನಂತರ ಆ ಕೇಸು ಪೊಲೀಸ್ ಸ್ಟೇಷನ್ ಮೆಟ್ಲಿರಿದಾಗ ನಿಮ್ಮನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟು ಆಮೇಲೆ ಆ ಕೇಸನ್ನು ಮುಚ್ಚಾಕುವಂತಹ ಅನೇಕ ಕೆಲಸಗಳು ಆಗ್ತಿದ್ದಾವೆ. ಸೊ ಅದಕ್ಕೆ ಏನು ಹೇಳ್ತೀರಿ ಅಂತ? ನಾವು ಮೊದಲನೇದಾಗಿ ದಾಳಿ ಮಾಡೋದಿಲ್ಲ. ನಾವೇನು ಅಕ್ರಮವಾಗಿ ನಡೀತಾ ಇರುತ್ತೆ ಅದನ್ನು ತಡೆಗಟ್ತಾ ಇದ್ದೀವಿ. ತಡೆಗಟ್ಟೋದೇ ದಾಳಿ ಅಂತ ಹೇಳಿದೆ ನಾನು. ಆ ರೀತಿ ದಾಳಿ ಅಲ್ಲ. ನಾವು ಈಗ ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಅಕ್ರಮವಾಗಿ ಹೋಗಿ ಹಿಡಿದ್ರ ಅಂತಾರೆ. ನಾವು ಅಕ್ರಮವಾಗಿ ಹೋಗುದಿಲ್ಲ, ಕಾನೂನು ರೀತಿಯಾಗಿ ಹೋಗ್ತಾ ಇರ್ತೀವಿ. ಅದನ್ನ ಅಧಿಕಾರಿಗಳು ಕಾನೂನು ವಿರುದ್ಧವಾಗಿ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ನಾವು ಆ ರೀತಿ ಮಾಡೋದಿಲ್ಲ. ಕಾನೂನು ಕ್ರಮಗಳು ಏನೇನಾದರೂ ಅದನ್ನ ಅನುಸರಿಸೇ ಗೋ ಹತ್ಯೆಯನ್ನು ತಡಿತಾ ಇದ್ದೀವಿ. ಯಾಕೆಂತಂದರೆ ನಾವು ಕಳೆದ ಕೆಲವಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಹೋದಾಗ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಈ ವಾಹನಗಳು ಇರ್ತಾವಲ್ಲ, ಆ ವಾಹನಗಳಿಗೆ ಒಂದಿಷ್ಟು ದಂಡ ಹಾಕಿ ಬಿಟ್ಟು ಕಳಿಸುವಂತಹ ಕೆಲಸಗಳು ಆಗ್ತವೆ. ಅಂದರೆ ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ನೀವು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತೀರಿ, ಎಷ್ಟೋ ಕಷ್ಟಪಟ್ಟು ಹಿಡ್ಕೊಂಡು ಬಂದು ಗೋಗಳನ್ನ ರಕ್ಷಣೆ ಮಾಡಿರ್ತೀರಿ. ತದನಂತರ ಗೋಗಳು ಯಾವುದೋ ಬೇರೆ ಅಥವಾ ಈ ಗೋ ಸಾಗಾಣಿಕಾ ಕೇಂದ್ರಗಳಿಗೆ ಹೋಗ್ತವೆ. ಆದರೆ ನಂತರ ಮುಂದಿನ ಪರಿಣಾಮಗಳು ಆಗೋದಿಲ್ಲ ಅನ್ನುವಂಥದ್ದು. ಆ ನಿಟ್ಟಲ್ಲಿ ಏನೊಂದಿಷ್ಟು ಹೋರಾಟಗಳನ್ನ ತಾವು ಕೈಗೊಳ್ಳಬೇಕಾಗಿದೆ. ಪ್ರಮೋದ್ ಮುತಾಲಿಕ್ ಜಿಯವರ ಹೋರಾಟದಲ್ಲಿ ಈ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಗೋ ಹತ್ಯೆ ಏನಾದರೂ ಆದರೆ ನಾವು ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇರ್ತೀವಿ. ಪ್ರಮೋದ್ ಮುತಾಲಿಕ್ ಅವರಿಗೆ ಕರೆ ಕೊಟ್ಟರೆ ಬಾಗಲಕೋಟೆಗೆ ಬಂದು ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ನಾವು ಮುಂದಿನ ಕ್ರಮವನ್ನು ಏನು ಕೈಗೊಳಿಸ್ತಾ ಇದ್ದೀವಿ. ಓಕೆ ಸರ್, ಈಗ ಗೋವುಗಳ ಅಕ್ರಮ ಸಾಗಾಣಿಕೆ ತಡೆಯುವಂತಹ ನಿಟ್ಟಿನಲ್ಲಿ ತಮ್ಮ ಸಂಘಟನೆ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಿದೆ. ಅದರಿಗೂ ಸದ್ಯಕ್ಕೆ ಈಗ ಬಕ್ರೀದ್ ಹಬ್ಬ ಬರ್ತಿದೆ. ಆ ನಿಟ್ಟಿನಲ್ಲಿ ಮುಗ್ಧ ಗೋವುಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಶ್ರೀರಾಮ ಸೇನೆಯ ಪಾತ್ರ ಹಿರಿದಾಗಿದೆ. ಏನು ಹೇಳ್ತೀರಿ ಸರ್? ನಾವು ನಿರಂತರವಾಗಿ ಎಲ್ಲಿ ಗೋ ಹತ್ಯೆ ನಡೀತಾ ಇದೆ, ಯಾವ ವಾಹನ ಒಳಗಡೆ ಗೋಗಳನ್ನು ತುಂಬಿಕೊಂಡು ಹೋಗ್ತಿರ್ತಾರೆ ಆ ಗಾಡಿಗಳು ಎಲ್ಲ ತಡೆಗಟ್ತಿರ್ತೀವಿ ನಾವು ಶ್ರೀರಾಮ ಸೇನಾ ಸಂಘಟನೆ ವತಿಯಿಂದ. ಆ ಗಾಡಿಗಳು ತಡೆಗಟ್ಟಿದಾಗ ಪೊಲೀಸ್ ಅವ್ರಿಗೆ ಏನು ಹೇಳ್ತಿದ್ವಿ ಅಂದ್ರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಪೊಲೀಸವ್ರಿಗೆ ಅವರು ಬರ್ತಾರೆ, ಪೊಲೀಸರ ಒಳಗಡೆ ಅವ್ರ ಮ್ಯಾಗ ಕ್ರಮ ತೊಗೋತೀವಿ ಅಂತ ಹೇಳಿಕಿಸಿಂದ ತೊಗೊಂಡು ಹೋಗ್ತಾರೆ ಸ್ಟೇಷನ್ಗೆ. ತೊಗೊಂಡು ಹೋಗಿಸಿಂದ ಮತ್ತೊಂದು 2 ದಿವಸ ಆದ ಬಳಿಕ ಮುಂದಿನ ವಾರಗಳ ಸಂತೆ ಒಳಗಡೆ ನೋಡಿದರೆ ಮತ್ತು ಅವ ಗಾಡಿ ಬಂದಿರ್ತಾವೆ. ಅವನ ಗಾಡಿ ಹಿಡಿತೀವಿ. ಯಾವ ಥರ ಈ ಕಾನೂನು ಯಾವ ಥರ ವ್ಯವಸ್ಥೆ ಆಗಿದೆ ಅನ್ನೋದು ನಮ್ಗೆ ಇದೇ ಥರ ಮಾಡಬಾರ್ದು. ಮುಂದಿನ ದಿನಮಾನ ಒಳಗಡೆ ಬಕ್ರಿ ಹಬ್ಬ ಬರ್ತಾ ಇದೆ, ಗಮನ ವಹಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತೊಗೋಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆಯವ್ರಿಗೆ ಮನವಿ ಮಾಡ್ಕೋತಿದ್ವಿ. ಇನ್ನು ಶಿವರಾಜರೇ, ಇನ್ನೊಂದು ಮಾತಿದೆ, ರೈತರ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದು. ರೈತರುಗಳು ಏನು ಪ್ರಾಬ್ಲಮ್ ಇರಲ್ಲ ಸರ. ರೈತರು ಅದ್ರ ಜೊತೆ ಎಲ್ಲ
ಅದನ್ನ ಪ್ರಾಣಿದು ಹಾಲು ಅದ್ರದ್ದು ಎಲ್ಲ ಉತ್ಪಾದನೆ ತಗೋತಾರ. ಅದು ವಯಸ್ಸಾದ ಕಡೆ ಅವರು ಕಟಗರಿಗೆ ಕೊಡ್ತಾರ. ಅದನ್ನ ಆ ಥರ ಆಗಬಾರ್ದು. ರೈತರಿಗೆ ಮನವಿ ಮಾಡ್ಕೋತೀವಿ, ರೈತರು ಕಟಗರಿಗೆ ಯಾರಿಗೂ ಕೊಡಬೇಡ್ರಿ. ನಿಮಗೆ ಸಾಕಾಗಲಿಲ್ಲ ಅಂತಂದ್ರೆ ಗೋಶಾಲೆ ಇದೆ, ಗೋಶಾಲೆ ಸಂಪರ್ಕ ಮಾಡಿ ಗೋಶಾಲೆ ಕಳಿಸೋ ವ್ಯವಸ್ಥೆ ಮಾಡ್ರಿ. ಶ್ರೀರಾಮ ಸೇನಾ ಸಂಘಟನೆ ಕಾರ್ಯಕರ್ತರಿಗೆ ತಿಳಿಸ್ರಿ. ಅದನ್ನ ಏನು ಇದ್ರೂ ನಾವು ತೊಗೊಂಬಂದ್ಸಿಂದ ನಾವು ಸಾಕ್ತೀವಿ. ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದಿಷ್ಟು ಶ್ರೀರಾಮ ಸೇನೆಯ ಯುವಕರು ಮಾತನಾಡಿರುವಂಥದ್ದು. ಗೋ ರಕ್ಷಣೆಯಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ಸಂಘಟನೆ ವಹಿಸುತ್ತೆ. ಅಕ್ರಮ ಸಾಗಾಣಿಕೆ ಏನಿದೆ ಅಲ್ಲ, ಅದು ತಡೆ ಕಟ್ಟಬೇಕು. ಆ ನಿಟ್ಟಿನಲ್ಲಿ ಮುಗ್ಧ ಗೋವುಗಳಿಗೆ ನ್ಯಾಯವನ್ನು ಒದಗಿಸ್ಕೋಬೇಕು. ಯಾಕಂದರೆ ಭಾರತ ದೇಶದಲ್ಲಿ ಗೋವುಗಳಿಗೆ ಪ್ರಮುಖವಾಗಿರುವಂತಹ ಒಂದು ತಾಯಿಯ ಸ್ಥಾನ ಇದೆ. ಸೊ ಆ ನಿಟ್ಟಿನಲ್ಲಿ ತಾಯಿಯನ್ನು ವಧೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಸದ್ಯಕ್ಕೆ ಶ್ರೀರಾಮ ಸೇನೆಯ ಎಲ್ಲ ಯುವಕರು ಕೇಳ್ತಾ ಇದ್ದಾರೆ. ಸೊ ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತಾಡ.